ಹಾಯ್ ಮೈ ಡಿಯರ್ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ನ ಎಲ್ಲ IA ಕ್ಲಬ್ ಮೆಂಬರ್ಸ್ ಆ್ಯಂಡ್ ಕೋರ್ ಲೀಡರ್ಸ್ ಎಲ್ಲರಿಗೂ ಹ್ಯಾಪಿ ಮಾರ್ನಿಂಗ್. ನಾನಿವತ್ತು ಕುಟ್ಟೂರಲ್ಲಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಗ್ರೀನ್ ಕ್ಲಬ್ HR ಹೋಸ್ಟ್ ಕ್ಲಬ್ ಆಲ್ರೆಡಿ ಇವತ್ತು ಹೋಸ್ಟ್ ಕ್ಲಬ್ಬಲ್ಲಿ ಇದ್ದಂಥ ವ್ಯಕ್ತಿ ಸೋಮನಾಥ್ ಪಾಟೀಲ್ ಸರ್, ಗಜಾನಂದ್ ಸರಿನ ಒಂದು ಪಿಲ್ಲರ್. ಇವತ್ತು ನಾವು ಒಂದು ಒಳ್ಳೆ ಅದ್ಭುತವಾದಂಥ ಒಂದು ತಂಡವನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅವರ ಮನೇಲಿ ಇವತ್ತು ಊಟ ಎಲ್ಲ ರೆಡಿಯಾಗಿದೆ ನೋಡಿ. ಆಲ್ಮೋಸ್ಟ್ ಇವಾಗ 10 o'clock 10:30 ನೋಡಿ. ಅವರ ವೈಫು ಮೇಡಮ್ ಕಸ್ತೂರಿ ಮೇಡಮ್ ಅವರು ವ್ಯವಸ್ಥೆ ಮಾಡಿದ್ದಾರೆ. ನಿಜವಾಗಿ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ ನಾವು ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಸಿಟ್ ಮಾಡಿರೋದು. ಯಾಕಂದರೆ ನಾಳೆ ಇಲ್ಲಿ ಒಂದು 100 ಕ್ರೌಡಲ್ಲಿ ಒಂದು ಇವೆಂಟ್ ನಡೀತಾ ಇದೆ. ನಮ್ಮ ಪಾಟೀಲ್ ಸರ್ ಅವ್ರದ್ದು ಸೆಲೆಬ್ರೇಷನ್ ನಡೀತಾ ಇದೆ. ಅದರಿಂದ ಅದರ ಪ್ರಿಪರೇಷನ್ಗೆ ಅಂತ ಬಂದವರು ಹಾಗೆ ಸಡನ್ಲಿ ಅವರ ಮನೆಗೆ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡುವಾಗ ಎಲ್ಲ ನಾವು ಟ್ರೀ ಡಿಸೈನ್ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಅದ್ರ ಜೊತೆಗೆ ಅವರ ಮಕ್ಕಳು ಇಬ್ಬರು ಇದ್ದಾರೆ. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಹಾಗೆ ಟ್ರೀ ಡಿಸೈನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಫ್ಯೂಚರ್ ಡೆವಲಪ್ಮೆಂಟ್ ಬಗ್ಗೆ ಊಟ ಮಾಡ್ತಾ ಡಿಸ್ಕಷನ್ ಮಾಡಿದ್ವಿ. ಖಂಡಿತ ನಮ್ಮ ಪಾಟೀಲ್ ಸರ್ ಅವರು ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ನ 100 ಜನ ಕರೋಡಪತಿಯಲ್ಲಿ ನಮ್ಮ ಪಾಟೀಲ್ ಸರ್ ಒಬ್ಬರು ಅಂತ ನನಗೆ ಹೇಳೋಕ್ಕೆ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅದ್ಭುತ ಕ್ವಾಲಿಟಿ ಇರ್ತಕ್ಕಂಥ ವ್ಯಕ್ತಿ, ಎಲ್ಲ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಅವರಿಗೆ ಜಸ್ಟ್ ಗೈಡ್ ಮಾಡಿದರೆ ಸಾಕು. ನಿಜವಾಗಿ ನನಗೆ ಅನ್ಕೋತಾ ಇದ್ದೀನಿ, ಅವರು 6 ತಿಂಗಳಿಂದ ಫುಲ್ ಟೈಮ್ ಮಾಡ್ತಾ ಇದ್ದಾರೆ. ಮೇ ಬಿ ನಾವೊಂದು ಚೂರು ಬೇಗ ಅವ್ರು ನಮ್ಮನ್ನು ಮೀಟ್ ಆಗ್ತಿದ್ರೆ, ಇಲ್ಲ ಅವ್ರು ನಮ್ಮನ್ನು ಮೀಟ್ ಆಗ್ತಿದ್ರೆ, ಏನೋ ಒಂದು ಬೇಗ ಬ್ಲೂ ಕ್ಲಬ್ ಆಗ್ತಿದ್ರೆ ಅಂತ ಏನೋ ಅನಿಸುತ್ತಾ ಇದೆ. ಖಂಡಿತ ಬರುವಂಥ ದಿನ ಅವರು ಅರ್ನಿಂಗ್ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಅವರಿಗೆ ಅವ್ರು ನಂಬಿರುವಂಥ ಫೇಮಸ್ ಇಲ್ಲಿಯ ಒಂದು ಕೊಟ್ರೇಶ್ವರ ಎಲ್ಲ ಇಂಡಿಯಾದಲ್ಲಿ ಫೇಮಸ್ ಆಗಿದೆ. ಅದು ನಿಜವಾಗಿ ನಮಗೆ ನಾನು ಕಲಬುರಗಿಗೆ ಹೋದಾಗ ಹೇಳ್ತಾ ಇದ್ರು, ಕೊಟ್ರೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕಿದೆ ಇವತ್ತು, ನಾನು ಪಾದಯಾತ್ರೆ ಮಾಡ್ತಿದ್ದೀನಿ ಅಂತಿದ್ರು. ನಾನು ಎಲ್ಲಿ ಅಂತ ಅಂದ್ಕೊಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು 200 ಕಿಲೋಮೀಟರ್ ಆಗುತ್ತೆ, 300 ಕಿಲೋಮೀಟರ್ ಆಗುತ್ತೆ. ಯಾಕಂದರೆ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಆ ದೇವರನ್ನು ನೋಡೋಕ್ಕೆ ಬರ್ತಾ ಇದ್ದಾರೆ. ಅಂಥ ಒಂದು ಜಾಗದಲ್ಲಿ ಇವತ್ತು ಕೊಟ್ರೇಶ್ವರದಲ್ಲಿ ಇವತ್ತು ನಮ್ಮ ಪಾಟೀಲ್ ಸರ್ ಇದ್ದಾರೆ. ಖಂಡಿತ ಅವರಿಗೆ ಆ ದೇವರು ಒಳ್ಳೆ ಆಯುಷ್ಯ, ಆರೋಗ್ಯ, ಸುಖ ಸಂಪತ್ತು ಕೊಡಲಿ. ಅದರ ಜೊತೆಗೆ ಅವರ ಮನೆಯಲ್ಲಿ ಇವತ್ತು ನಾವು ಮೆಮೊರೇಬಲ್, ನಾನು ಹೇಳಿದ್ದೀನಿ ನೆಕ್ಸ್ಟ್ ನಿಮ್ಮ ಮನೇಲಿ ನಾನು ಊಟ ಮಾಡ್ತೀನಿ ಅಂದರೆ ಕರೋಡ್ಪತಿ ಆಗಬೇಕು. ಖಂಡಿತ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಬನ್ನಿ ಮೇಡಮ್, ಕಸ್ತೂರಿ ಮೇಡಮ್ ಬನ್ನಿ ಮೇಡಮ್ ಬನ್ನಿ. ಅವರು ಕರೋಡ್ಪತಿ ಆಗೋಗಿ ಬರ್ತೀವಿ ಅಂತಿದ್ದಾರೆ ಸೆಲೆಬ್ರೇಷನ್ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.